ಹಾಯ್, ನಾನು ಅನಿರುದ್ಧ್ ಫ್ರಮ್ ಪಿಕ್ಸ್ಬ್ಯಾಮ್. ಇವತ್ತು ನನ್ನ ಕೈಯಲ್ಲಿ ಸ್ಯಾಮ್ಸಂಗ್ನ ಲೇಟೆಸ್ಟ್ ಫ್ಲ್ಯಾಗ್ಶಿಪ್ ಮಾಡೆಲ್ S25 ಅಲ್ಟ್ರಾ ಇದೆ. ಬನ್ನಿ ಅನ್ಬಾಕ್ಸ್ ಮಾಡೋಣ. ನನ್ನ ಹತ್ರ ಇರೋದು ಟೈಟೇನಿಯಂ ವೈಟ್ ಸಿಲ್ವರ್. ನಿಮಗೆ ಬೇರೆ ಕಲರ್ ಆಪ್ಷನ್ಸ್ ಬೇಕು ಅಂದರೆ ಟೈಟೇನಿಯಂ ಬ್ಲ್ಯಾಕ್, ಟೈಟೇನಿಯಂ ವೈಟ್ ಸಿಲ್ವರ್, ಟೈಟೇನಿಯಂ ಗ್ರೇ ಸಿಗುತ್ತೆ. ನಿಮಗೆ ಎಕ್ಸ್ಕ್ಲೂಸಿವ್ ಕಲರ್ಸ್ ಬೇಕು ಅಂದರೆ ಸ್ಯಾಮ್ಸಂಗ್ ವೆಬ್ಸೈಟಲ್ಲಿ ಟೈಟೇನಿಯಂ ಜೆಡ್ ಬ್ಲ್ಯಾಕ್, ಟೈಟೇನಿಯಂ ಪಿಂಕ್ ಗೋಲ್ಡ್ ಮತ್ತು ಟೈಟೇನಿಯಂ ಜೆಡ್ ಗ್ರೀನ್ ಸಿಗುತ್ತೆ. ಬಾಕ್ಸಲ್ಲಿ ನಮಗೆ ಸಿಮ್ ಎಜೆಕ್ಟರ್ ಸಿಗ್ತಿದೆ, ಜೊತೆಗೆ ಒಂದು ಚಾರ್ಜಿಂಗ್ ಕೇಬಲ್ ಸಿಗ್ತಿದೆ. ಇದರಲ್ಲಿ S Pen ಕೊಟ್ಟಿದ್ದಾರೆ. ಇನ್ಸ್ಟೆಂಟಾಗಿ ಏನಾದರೂ ಸ್ಕೆಚ್ ಮಾಡೋಕ್ಕೆ ಅಥವಾ ನೋಟ್ ಡೌನ್ ಮಾಡ್ಕೊಳ್ಳೋಕ್ಕೆ ತುಂಬ ಯೂಸ್ ಆಗುತ್ತೆ. ಆಫೀಸ್ ಪರ್ಪಸ್ಗೆ ತುಂಬ ಯೂಸ್ಫುಲ್ ಇರುತ್ತೆ. ನನ್ನ ಹತ್ರ ಇರೋದು 512GB 12GB ವೇರಿಯಂಟ್. ಇದರಲ್ಲಿ ಬೇರೆ ಆಪ್ಷನ್ಸ್ ಅಂದರೆ 256GB ಮತ್ತು 1TB ಸಿಗುತ್ತೆ. ರ್ಯಾಮ್ ಎಲ್ಲದಕ್ಕೂ ಒಂದೇ 12GB. ನನ್ನ ಸಜೆಷನ್ ಏನು ಅಂದರೆ ನೀವು 512GB ಆಪ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆ ಅಂದರೆ ಅದು ಫ್ಯೂಚರ್ ಪ್ರೂಫ್ ಆಗಿರುತ್ತೆ ಮತ್ತು ಇದರಲ್ಲಿ ಕ್ಲಿಕ್ ಮಾಡೋ ಫೋಟೋಸ್ ಮತ್ತು ವೀಡಿಯೋಸ್ ಜಾಸ್ತಿ ಸ್ಟೋರೇಜ್ ತೊಗೊಳುತ್ತೆ. ಸೊ ಹಾಗಾಗಿ ಇದು ಬೆಸ್ಟ್ ಆಪ್ಷನ್ ಅನಿಸುತ್ತೆ. ಫೋನ್ ನೋಡೋಕ್ಕೆ ತುಂಬ ಪ್ರೀಮಿಯಮ್ ಆಗಿದೆ, ಇನ್ ಹ್ಯಾಂಡ್ ಫೀಲ್ ತುಂಬ ಚೆನ್ನಾಗಿದೆ ಮತ್ತು ಒಳ್ಳೆ ಗ್ರಿಪ್ ಇದೆ. ಪ್ರೀವಿಯಸ್ ಮಾಡೆಲಲ್ಲಿ ನಮಗೆ ಇಲ್ಲಿ ಶಾರ್ಪ್ ಕಾರ್ನರ್ಸ್ ಕೊಟ್ಟಿದ್ರು, ಇದು ಸ್ವಲ್ಪ ಕರ್ವ್ ಮಾಡಿದ್ದಾರೆ. ಸೊ ಇಟ್ಕೊಳ್ಳೋಕ್ಕೆ ತುಂಬ ಕಂಫರ್ಟಬಲ್ ಆಗಿದೆ. ಇಲ್ಲಿ ಸೈಡ್ಸಲ್ಲಿ ನಮಗೆ ಟೈಟೇನಿಯಂ ಗ್ರೇಡ್ 5 ಯೂಸ್ ಮಾಡಿರೋದು ಕಾಣಿಸ್ತಿದೆ. ಇದರಲ್ಲಿ ನಮಗೆ 6.9 ಇಂಚಸ್ ಹ್ಯೂಜ್ ಡಿಸ್ಪ್ಲೇ ಸಿಗ್ತಿದೆ, ಜೊತೆಗೆ ಕಾರ್ನಿಂಗ್ ಗೊರಿಲ್ಲಾ ಆರ್ಮರ್ 2 ಪ್ರೊಟೆಕ್ಷನ್ ಸಿಗ್ತಿದೆ ಮತ್ತು ಇದರಲ್ಲಿ ಆ್ಯಂಟಿ ಗ್ಲೇರ್ ಡಿಸ್ಪ್ಲೇ ಕೂಡ ಸಿಗ್ತಿದೆ. ಸ್ಕ್ರೀನ್ ರೆಸೊಲ್ಯೂಷನಲ್ಲಿ ನಮಗೆ HD+, ಫುಲ್ HD+, ಮತ್ತು ಕ್ವಾಡ್ HD+ ಸಿಗ್ತಿದೆ. ರಿಫ್ರೆಶ್ ರೇಟಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಮತ್ತು ಅಡ್ಯಾಪ್ಟಿವ್ ಸಿಗ್ತಿದೆ. ಸ್ಟ್ಯಾಂಡರ್ಡಲ್ಲಿ 60 ಹರ್ಟ್ಸ್ಗೆ ಲಾಕ್ ಆಗುತ್ತೆ ರಿಫ್ರೆಶ್ ರೇಟ್, ಮತ್ತು ಅಡ್ಯಾಪ್ಟಿವಲ್ಲಿ ಅಪ್ ಟು 120 ಹರ್ಟ್ಸ್ ಸಿಗುತ್ತೆ. ಫ್ರಂಟಲ್ಲಿ ನಮಗೆ 12 ಮೆಗಾ ಪಿಕ್ಸೆಲ್ ಸಿಗ್ತಿದೆ. ಇನ್ನು ಬ್ಯಾಕ್ ಸೈಡಲ್ಲಿ ಮೇನ್ ಕ್ಯಾಮ್ರಲ್ಲಿ 200 MP, ಅಲ್ಟ್ರಾ ವೈಡಲ್ಲಿ 50 MP, ಪೆರಿಸ್ಕೋಪ್ ಟೆಲಿಫೋಟೋಲಿ 50 MP ಮತ್ತು ಟೆಲಿಫೋಟೋಲಿ 10 MP ಸಿಗ್ತಾಯಿದೆ. ಇನ್ನು ವೀಡಿಯೋ ವಿಚಾರಕ್ಕೆ ಬರೋದಾದರೆ ಮ್ಯಾಕ್ಸಿಮಮ್ ಅಂದರೆ 8Kಲಿ 30 FPS ಶೂಟ್ ಮಾಡ್ಬೋದು, 4Kಲಿ 120 FPS ಶೂಟ್ ಮಾಡ್ಬೋದು ಮತ್ತು 1080ಲಿ 240 FPS ಶೂಟ್ ಮಾಡ್ಬೋದು. ಇನ್ನು ಫ್ರಂಟ್ ಕ್ಯಾಮ್ರಲ್ಲಿ ನಮಗೆ 4Kಲಿ 60 FPS ಶೂಟ್ ಮಾಡ್ಬೋದು. ಇನ್ನು ಬ್ಯಾಟ್ರಿ ವಿಚಾರಕ್ಕೆ ಬರೋದಾದರೆ ಇದರಲ್ಲಿ 5000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಒಂದಿನ ಆರಾಮಾಗಿ ಬರುತ್ತೆ, ಅದ್ರ ಮೇಲೆ ನಿಮ್ಮ ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಗೇಮ್ಸ್ ಅಂತಲೇ ಆಟ ಆಡ್ಕೊಂಡಿದ್ರೆ ಬ್ಯಾಟ್ರಿ ಬೇಗ ಖಾಲಿ ಆಗೇ ಆಗುತ್ತೆ. 45 ವ್ಯಾಟ್ಸ್ವರೆಗೂ ವೈರ್ಡ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ, 15 ವ್ಯಾಟ್ಸ್ವರೆಗೂ ವೈರ್ಲೆಸ್ ಮತ್ತು ರಿವರ್ಸ್ ಚಾರ್ಜಿಂಗಲ್ಲಿ 4.5 ವ್ಯಾಟ್ಸ್ವರೆಗೂ ಸಪೋರ್ಟ್ ಮಾಡುತ್ತೆ.